Foodcast with Srinath. A podcast with half food. Srinath dosa tasty bites. Chat ಮಾಡಿ enjoy chesi. Friends gather, stories share. Meru atithya ಸ್ವೀಕರಿಸಿ ಮಾತುಕತೆಯಿಂದ ಸಂಭ್ರಮಿಸಿ. Foodcast with Srinath. ನಮಸ್ಕಾರ ಫ್ರೆಂಡ್ಸ್, ಒನ್ಸ್ ಅಗೇನ್ ಮತ್ತೆ ಶ್ರೀನಾಗ್ ಬಂದಿದ್ದೀನಿ. ಫುಡ್ಕಾಸ್ಟ್ ವಿತ್ ಶ್ರೀನಾಗ್ ಅಟ್ ದಾಸೋಹಂ. ನಮ್ಮ ಈ ಮುಂದಿನ ಸೆಗ್ಮೆಂಟ್ನ ಶುರು ಮಾಡೋಣ. ಬಡವನ ಒಡಲಾಳದಾದಗೆ, ಬಡತನ ಮೆಟ್ಟುವ ಹಾಗೆ, ಜೀವನ ಪಾವನಗೊಳಿಸುವ ಧಗೆ, ಕಂಬಲಿ ಹೊರಿಸುವ ಧಗೆ, ಕಂಬಲಿ ಹೊರಿಸುವ ಧಗೆ, ಬೆಚ್ಚಗೆ ಅಪ್ಪುವ ಬವೆ ಕಲಿಸುವ ಬಗೆ. ಈಗ ಆಲ್ರೆಡಿ ಖಂಡಿತವಾಗಿ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಕಂಗ್ರಾಚುಲೇಷನ್ ಸರ್. ಸಿನಿಮಾ ಸೆಲೆಕ್ಟ್ ಆಗಿತ್ತು, ಹೌಸ್ಫುಲ್ ಆಗಿ ಹೋಗಿದೆ. ಜನರಿಗೆ ಅಷ್ಟು ಹತ್ತಿರವಾಗಿರ್ತಕ್ಕಂಥ ಒಂದು ಕಂಟೆಂಟ್ ಅದೇ ತರ ತೆರೆ ಮೇಲೆ ಮೂಡಿ ಬಂದಿದೆ ಸರ್. ನೋಡಿದ್ರೆ ಖಂಡಿತವಾಗಿ ಖುಷಿ ಆಗುತ್ತೆ, ಮನೋರಂಜನೆ ಸಿಗುತ್ತೆ. ಹೊರಗೆ ಎದ್ಬೇಕಾದ್ರೆ ಒಂದು ಅಟ್ಲೀಸ್ಟ್ ಒಂದು 2 ದಿನ ಆದ್ರೂ ತಲೆಯಲ್ಲಿ ಉಳಿಯುತ್ತೆ. ಮಗ ಅಂದ್ರೆ ಹಿಂಗಿರ್ಬೇಕು, ಅಮ್ಮ ಅಂದ್ರೆ ಸೇವೆ ಅಂದ್ರೆ ಹಿಂಗಿರ್ಬೇಕು ಅಂತ ಹೇಳಿ ನಿಜವಾಗ್ಲೂ ಅದ್ಭುತವಾಗಿರೋ ಒಂದು ಕಂಟೆಂಟ್ ಅಂತ ಜನರ ಬಾಯಿಗೆ ನಾವೇ ಹೇಳ್ಕೊಂಡು ಓಡಾಡ್ತಿದ್ವಿ. ಈಗ ಜನ ಅದನ್ನ ರಿವ್ಯೂ ಕೊಟ್ಟಿದ್ದಾರೆ ಸರ್. ಫ್ಯಾಂಟಾಸ್ಟಿಕ್ ಸರ್. ಆಲ್ಮೋಸ್ಟ್ 260 ದೇಶ ಅಲ್ಲಿಲ್ಲ ಸರ್, 60 ದೇಶ, 240 ಸಿನಿಮಾಗಳು. ಅದರಲ್ಲೂ ಒಂದು ಧಗೆ, ಒಂದು ಮಹಿಳಾ ಸಂವೇದನದ ಮೇಲೆ ಸೆಲೆಕ್ಟ್ ಆಗಿರ್ತಕ್ಕಂಥ. ಕಂಗ್ರಾಚುಲೇಷನ್ ಸರ್. ಗ್ರೇಟ್ ಥಿಂಗ್. ಫಸ್ಟ್ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಈ ಹೊತ್ತಿನ ಚಲನಚಿತ್ರ ಪ್ರದರ್ಶನಕ್ಕೆ ಸ್ವಾಗತ. ಈಗ ಪ್ರದರ್ಶನ ಆಗ್ತಿರ್ತಕ್ಕಂಥ ಸಿನಿಮಾ ಕನ್ನಡ ಚಲನಚಿತ್ರ ಧಗೆ. ಈ ಧಗೆ ಸಿನಿಮಾ ನಮ್ಮ ಚಿತ್ರೋತ್ಸವದ ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಸಂವೇದನೆ ಮತ್ತು ಸಮಾನತೆಯ ದನಿ ಈ ಒಂದು ವಿಭಾಗದಲ್ಲಿ ಪ್ರದರ್ಶನಗೊಳ್ತಿದೆ. ಚಿತ್ರತಂಡದವರು ಮತ್ತೆ ಚಿತ್ರತಂಡದ ಕುಟುಂಬದವರು ಬಹಳಷ್ಟು ಜನ ಬಂದಿದ್ದಾರೆ. ಥ್ಯಾಂಕ್ ಯು. ಧಗೆ ಖಂಡಿತವಾಗಿ ನೀವು ಈಗ ಸತತವಾಗಿ 6 ದಿನಗಳ ಕಾಲ ತುಂಬ ಹಸರಾಗಿರ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡ್ ನೋಡ್ಕೊಂಡು ಸಿನಿಮಾ ನೋಡಿರ್ತಾರೆ. ಅದಕ್ಕೆ ಅಪೋಸಿಟ್ ಆಗಿಬಿಟ್ಟು ದಗದಾಗ ಆಗಿರ್ತಕ್ಕಂಥ ಒಂದು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಂಟೆಂಟ್ ಇಟ್ಕೊಂಡು ನಾವು ಶೂಟ್ ಮಾಡಿದ ಅಷ್ಟು ದಿನಗಳಲ್ಲಿ ಸ್ಕಿನ್ ಎಲ್ಲ ಸುಟ್ಟೋಗಿರ್ತಕ್ಕಂಥ ಟೈಮಿಂಗಲ್ಲಿ ನಾವೆಲ್ಲರೂ ಇಷ್ಟಪಟ್ಟು ತುಂಬ ಸಂತೋಷದಿಂದ ಇದು ಸಿನಿಮಾ ಮಾಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಇದು ಸಿನಿಮಾ ಮಾತಾಡೋದಲ್ಲ, ಸಿನಿಮಾ ನೋಡುವಂಥದ್ದು ದೃಶ್ಯ ಕಲೆ. ಈ ಚಿತ್ರದಲ್ಲಿ ಮುಖ್ಯವಾಗಿ ಯಾವುದೇ ಕರುಳು ಬಳ್ಳಿಯ ಸಂಬಂಧ ಇಲ್ಲದೆ ಇರತಕ್ಕಂಥ 3 ಪ್ರಮುಖ ಪಾತ್ರಗಳು ಮನುಷ್ಯರಾಗಿ ಮಾನವೀಯತೆ ಕಡೆಗೆ ಹೋಗೋದೇ ಇದ್ರ ಮುಖ್ಯ ಅಂತಿಮ. ಎಲ್ಲದಕ್ಕೂ ಸರ್ ಇನ್ನೊಂದು ಹೇಳ್ತೀನಿ, ಈ ಸಿನಿಮಾ ಆಕ್ಚುಲಿ ನಿರ್ದೇಶಕನ ಸಿನಿಮಾ ಅಲ್ಲ. ನಾನು ಸುಮ್ಮನೆ ಮಾಡ್ಬೇಕಂತಂದು ಹೇಳ್ಬಿಟ್ಟು ಒಂದು ಯೋಚನೆ ಮಾಡಿದಾಗ ಇದಕ್ಕೆ ನಮ್ಮ ಛಾಯಾಗ್ರಾಹಕರು ಬಂದು ಜಾಯ್ನ್ ಆಗ್ತಾರೆ. ಈಗ ಆನಂದ್ ಅವರು, ಅವ್ರಿಗೆ ಕತೆ ಹೇಳಿದೆ. ಆಮೇಲೆ ನಮ್ಮ ಇವರು ನಿರ್ಮಾಪಕರು, ನಮ್ಮ ಧರ್ಮಪತ್ನಿ, ಅವ್ರಿಗೆ ಕತೆ ಹೇಳಿದೆ. ನಮ್ಮ ಮಾವನವ್ರಿಗೆ ಹೇಳಿದೆ. ಆಮೇಲೆ ನಮ್ಮ ಸಾಹೇಬರಿಗೆ ಕತೆ ಹೇಳಿದಾಗ ರಿಜೆಕ್ಟ್ ಮಾಡಿದ್ರಿಂದ, ಸರ್ ಇದನ್ನ ಹೆಂಗೆ ಸಿನಿಮಾ ಮಾಡ್ತಾರೆ ನೀವು, ಏನಿದೆ ಸರ್ ಇದರಲ್ಲಿ ಅಂತ. ಸರ್ ಇಲ್ಲ, ನಿಮ್ಗೆ ಸುಮ್ಮನೆ ಒಂದು ಹೇಳಿದ್ದೀನಿ, ಇನ್ನು ಪೂರ್ತಿಯಾಗಿ ಒನ್ಲೈನ್ ಮಾಡ್ಕೊಂಬಂದು ಹೇಳ್ತೀನಿ, ಅವ್ರು ಕೇಳಿ ಸರ್ ಅಂದಾಗ 2ನೇ ಟೈಮು ಇಲ್ಲ ಸರ್ ಮಾಡೋಣ ಅಂತೇಳಿ ಫಸ್ಟ್ ಟೈಮ್ ಒಪ್ಪಿಗೆ ಕೊಟ್ಟದ್ದು ನಮ್ಮಮ್ಮ. ತುಂಬಾ ಚೆನ್ನಾಗಿದೆ ಮಾಡಿದ್ನ. ಅಂಡ್ ವೀಕ್ಷಕರು ನೋಡ್ತಿರೋ ಸೆಗ್ಮೆಂಟ್ ಅಲ್ಲಿ ಇರೋ ವೀಕ್ಷಕರಿಗೆಲ್ಲರಿಗೂ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಏನಂದ್ರೆ, ಈಗ ತಾನೇ ಸೆಲೆಕ್ಷನ್ ಆಗಿದ್ದಾರೆ. ನಿನ್ನೆ ಇಂಟರ್ನ್ಯಾಷನಲ್ ಫಿಲ್ಮ್ ಮುಗಿದಿದೆ, ನಿನ್ನೆ ಪ್ರಾಬಬ್ಲಿ ನಿನ್ನೆ. ಸೊ ದಿಸ್ ಇಸ್ ದ ಫಸ್ಟ್ ಇಂಟರ್ವ್ಯೂ ವಿತ್ ದ ಧಗೆ ಟೀಮ್. ಅಂಡ್ ನಮ್ಗೆ ಅವ್ರು ಕೊಡ್ತಿರೋದು ನಮ್ಮ ಭಾಗ್ಯ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮನ್ನೆಲ್ಲ ಮಾತಾಡ್ತಿರೋದು ನಮ್ಮ ಸೌಭಾಗ್ಯ. ದೇರ್ ಫಸ್ಟ್ ಟೈಮ್ ವಿತ್ ಫುಡ್ಕಾಸ್ಟ್ ವಿತ್ ಶ್ರೀನಾಗ್ ಅಟ್ ದಾಸೋಹಂ. ಸರ್ ದಟ್ ಮೇಕ್ಸ್ ಮೀ, ಮೇಡಮ್ ಒಂದು ಸಣ್ಣ ಇಂಟ್ರಡಕ್ಷನ್ ಮುಂಚೆ ಏನ್ ತಗೋತೀರಿಯಲ್ಲ, ದೋಸೆ ಹೇಳ್ಬಿಡ, ಬಿಸಿ 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 ದೋಸೆ, ಘೀ ಪುಡಿ ಮಸಾಲಾ ದೋಸೆ ಸರ್, ರೈಟ್? ಘೀ ಪುಡಿ ಮಸಾಲಾ ದೋಸೆ ಬರಲಿ. ಒಂದು ಘೀ ಪುಡಿ ಇಡ್ಲಿ, ಘೀ ಪುಡಿ ಮಸಾಲಾ ದೋಸೆ ಇದೆ, ನಮ್ಮ ದಾಸೋಹಂ ಸ್ಪೆಷಲ್. ದಯವಿಟ್ಟು ತಗೊಳ್ಳಿ, ಹೇಗಿದೆ ನೋಡಿ. ಇದೆಲ್ಲ ಪೂರ್ತಿನೇ? ಹೌದು ಸರ್, ಒಂದ್ ಸೆಟ್ ಹಿಂಗೆ ಬರುತ್ತೆ ಸರ್. ಚಟ್ಟೆ ಪೂರ ಇದು. ಅಮ್ಮ ದಯವಿಟ್ಟು ನೈ ಅಮ್ಮ, ನೀವು ಫುಡ್ ಗನ್ ತಗೋಬೇಕಮ್ಮ.
ಅಲ್ಲಮ್ಮ ಅಲ್ಲಮ್ಮ ಅಮ್ಮ ಪರವಾಗಿಲ್ಲ ನಾನು ತಿಂತೀನಿ. ಬೇಡ ಬೇಡ ನೀವು ಅಲ್ಲಿ ಮುಂದೆ ಇಟ್ಕೊಳ್ಳಿ, ನಾನು ತಿಂತೀನಿ ಆಮೇಲೆ. ನೀವು ಟೇಸ್ಟ್ ಮಾಡಿ. ನೀವು ಅದು ಮುಂದೆ ಇಟ್ಕೋಬೇಕು. ಇಲ್ಲಮ್ಮ ನೀವು ಇಟ್ಕೊಳ್ಳಿ ಅಮ್ಮ, ಕಾನ್ಸೆಪ್ಟೇ ಅದು. ಇರ್ಲಿ ಇರ್ಲಿ. ಅಲ್ಲ ತಿನ್ನಿ ಅಮ್ಮ, ಏನಕ್ಕೆ ತಿನ್ಬಾರ್ದು ಅನ್ನೋದು. ಅಮ್ಮ ಪ್ಯೂರ್ ವೆಜಿಟೇರಿಯನ್ ನಾವು, ನಾನ್ ವೆಜ್ ಆದ್ರೆ ತಿಂತೀರಿ ಏನು? ಅಲ್ಲ ಅಮ್ಮ ಏನಿಲ್ಲಮ್ಮ, ಪೂರ್ತಿ RO ವಾಟರ್ ಮಾಡಿರೋದು. 4 TDS ಇದೆ, ಇದಲ್ಲ 40 TDS. ಮುಚ್ಚನೆ ಸಾಕು ಪ್ಲೀಸ್. ಅಂಡ್ ಇವರು ಇದಾರಲ್ಲ, ಇವ್ರದೊಂದು ಇಂಟ್ರೊಡಕ್ಷನ್ ಸೆಗ್ಮೆಂಟ್ ಮಾಡಿಸ್ತೀನಿ. ಇವರು ನಮ್ಮ ಜನರಲ್ ಮ್ಯಾನೇಜರ್ ಗ್ಲೋಬಲ್ ಸರ್ವಿಸ್ ಡೆಲಿವರಿ ಹೆಡ್ ಕೃಷ್ಣ. नेक्स्ट फ्रेम में आप आना है. Delicious dishes on the table. Srinath hosts with big smile. Your stories, laughs and flavors. ಸರ್ ಇದು ನಮ್ಮ ದಾಸೋಹಂ ಸ್ಪೆಷಲ್ ಘೀ ಪುಡಿ ಇಡ್ಲಿ, ಘೀ ಪುಡಿ ಮಸಾಲ ದೋಸೆ. ಹೆಂಗ್ ಅನ್ಸುತ್ತೆ ಏನು? ಕೈ ಬೆರಳುಗಳು, ಬಾಯಿಗಳು, ಒಳಗಿರುತ್ತ ಧ್ವನಿಗಳು ಹೆಂಗ್ ಬರುತ್ತೆ? ನಮ್ಗಂತೂ ಆಹಾ ಹೂ ಅಂತೆಲ್ಲ ಸೌಂಡ್ ಬರುತ್ತೆ. ಎಲ್ಲ ಚೆನ್ನಾಗಿ. ನಿಮ್ಗೆ ಯಾವ ಸೌಂಡ್ ಬರುತ್ತೆ? ಎಲ್ಲ ಚೆನ್ನಾಗಿ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಶುಭವಾಗಲಿ ದಾಸೋಹಂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ದೊಡ್ಡ ಮಟ್ಟಕ್ಕೆ ಹೋಗಿ ಬೆಂಗಳೂರಲ್ಲಿ 50 ಬ್ರಾಂಚ್ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲ 50 ಬ್ರಾಂಚ್ ಬೆಂಗಳೂರಲ್ಲಿ ಮಾಡಿದ್ರೆ 1 ಬ್ರಾಂಚಲ್ಲಿ ವ್ಯಾಪಾರ ಇಲ್ಲ ಸರ್, ಒಂದು 10 ಬ್ರಾಂಚ್ ಮಾಡ್ತಾನ ಅಂತ ಇಂಡಿಯಾ ಮೈಡ್. ಮಾಡಿ ಸರ್, ಒಳ್ಳೇದಾಗಿ. ಬೆಂಗಳೂರು ಬೆಳೆಯುತ್ತಿದೆ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ಕಾರ. ನಿರ್ಮಾಪಕರಿಗೆ ದೀಪಾ ಈಶ್ವರ್ ಅವರಿಗೆ ವೆಲ್ಕಮ್ ಹೇಳುತ್ತಾ, ಮೇಡಮ್ ಒಂದು ಸಿಂಪಲ್ ಅಂಡ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಕೇಳ್ತೀನಿ ಮೇಡಮ್. ಸಾಹೇಬ್ರು ಮೊದ್ಲಿಂದನೂ ಸಿನಿಮಾದಲ್ಲಿ ಇದ್ರಾ ಅಥವಾ ನೀವು ನಿಮ್ದೇನು ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ, ಹೆಂಗ್ ಪರಿಚಯ ಆದ್ರು ಇವರು? ನೀವು ಸಿನಿಮಾ ಅವ್ರ ಕತೆ ಹೇಳಿ ನಿಮ್ಮನ್ನ ಮೆಚ್ಕೊಂಡ್ರ ಅಥವಾ ನೀವು? ಯಾಕೆಂದ್ರೆ ಒಂದು ಗಾದೆ ಇದೆ, ಸಿನಿಮಾದವ್ರಿಗೆ ಮನೆ ಕೊಡಲ್ಲ, ಲೋನ್ ಕೊಡಲ್ಲ, ಹೆಣ್ ಕೊಡಲ್ಲ ಅಂತ. ನೀವ್ ಹೆಂಗ್ ಬಿದ್ರಿ ಅಂತ? ನಮ್ದು ಲವ್ ಮ್ಯಾರೇಜ್ ಸರ್. ಹೌದಾ? ವೆರಿ ಗುಡ್, ಕಂಗ್ರಾಚುಲೇಷನ್ಸ್. ಒಪ್ಪಿರ್ಲಿಲ್ಲ ಫಸ್ಟಿಗೆ, ಬಟ್ ಈಶ್ವರ್ ನಮ್ಮ ಮನೇಲಿ ಎಲ್ಲರಿಗೂ ಗೊತ್ತಿದ್ರಿಂದ ಒಂದ್ ಸ್ವಲ್ಪ ಫಸ್ಟಿಗೆ ಬೇಡ ಅಂದ್ರು ಫಿಲಮ್ ಅವರು ಅಂತ, ಆಮೇಲೆ ಒಪ್ಕೊಂಡ್ರು. ವೆರಿ ಗ್ರೇಟ್ ಮೇಡಮ್. ಬಟ್ ನೀವು ನಿರ್ಮಾಪಕರಾಗಿ ಐ ಥಿಂಕ್ ಕಂಗ್ರಾಚುಲೇಷನ್ಸ್ ಟು ಯು. ನಿಮ್ಮ ಫಿಲ್ಮ್ ಇದಕ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸೆಲೆಕ್ಟ್ ಆಗಿರೋದಕ್ಕೆ. ನೀವು ಹಾಕಿರೋ ದುಡ್ಡಲ್ಲಿ ಆಲ್ಮೋಸ್ಟ್ ಅರ್ಧ ಬಂದಂಗೆ ಆಯ್ತು ಇವಾಗ. ಕಾಸ್ಟ್ ಎಲ್ಲ ತುಂಬಾ ಕಾಸ್ಟ್ ವೈಸ್ ನೀವೇನ ಇದಕ್ಕೆ ಬಜೆಟ್ ಇಟ್ಟು ಅದನ್ನು ಕನ್ಸ್ಟ್ರೈನ್ ಆಗಿದ್ದೀರಾ, ಇಲ್ಲಾಂದ್ರೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀರಾ ಸಾಹೇಬ್ರಿಗೆ? ಹೆಂಗೆ? ಅದೇನಿಲ್ಲ, ಫ್ರೀ ಹ್ಯಾಂಡ್. ಓಕೆ, ಅಂದ್ರೆ ಅವ್ರ ಮೇಲೆ ನಂಬಿಕೆ ಇರೋದ್ರಿಂದ ಧೈರ್ಯವಾಗಿ ಹಾಕಿದ್ವಿ. ವೆರಿ ಗ್ರೇಟ್ ಮೇಡಮ್. ಏನ್ ಮಾಡ್ಕೊಂಡಿದ್ದೀರಿ ತಾವು? ನಾನು ಅಡ್ವೊಕೇಟ್ ಸರ್. ಓ, ಪ್ರಾಕ್ಟೀಸಿಂಗ್ ಅಡ್ವೊಕೇಟ್. ಎಲ್ಲಿ? ಏನಂದ್ರೆ ಸಿಟಿ ಸಿವಿಲ್, ಸಿವಿಲ್ ಕೋರ್ಟ್, ಹೈಕೋರ್ಟ್, ಎಲ್ಲಾ ತರದ ಕೇಸಸ್. ವೆರಿ ಗ್ರೇಟ್ ಮೇಡಮ್. ಓಕೆ, ವೆರಿ ಗುಡ್. ತುಂಬಾ ಕಡಿಮೆ ಜನ ಈ ಲೀಗಲ್ ಸರ್ವಿಸಸ್ ಅಲ್ಲಿ ಹೆಣ್ಮಕ್ಳು ಇರೋದು, ಅದರಲ್ಲಿ ಎಸ್ಪೆಷಲಿ ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಮೊದಲಿಂದನೂ ನೀವು LLB ಮಾಡ್ಕೊಂಡಿದ್ರಾ ಅಥವಾ BA LLB ನಾ ಅಥವಾ BCom LLB ನಾ? BBA LLB, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಅದಕ್ಕೆ ಪ್ರೊಡ್ಯೂಸರ್ ಆಗಿರೋದು ನೀವು. ವೆರಿ ಗ್ರೇಟ್. ಮೇಡಮ್, ಆಮೇಲೆ ಈ ಮೂವಿಗೆ ಎಷ್ಟು ಬಜೆಟ್ ಅಂತ ಕೇಳಬಾರ್ದು, ಬಟ್ ಆದ್ರೂ ನೀವು ಇದು ಇನ್ನೊಂದು 10 ಮೂವಿ ಮಾಡ್ತೀರಾ ಇದರಲ್ಲಿ? ಇವಾಗ ಅನ್ಸುತ್ತಾ ಇನ್ನೊಂದು 10 ಮೂವಿ ಅವ್ರು ಹೇಳಿದ್ರೆ ಕಥೆಯನ್ನು ಮಾಡೋಣ ಅಂತ? ಓ ವಾವ್ ಸರ್, ಯು ಆರ್ ವಿನ್ನಿಂಗ್ ಸರ್. ಮನೇಲಿ ಹೆಂಡತಿ ಕನ್ವಿನ್ಸ್ ಆದ್ರೆ ಇನ್ನೇನು ಮಾಡಂಗಿಲ್ಲ. ಅವರು ಸಿನಿಮಾದಲ್ಲಿ ನಮ್ಮನ್ನು ಬಿಟ್ಟದಾಗ 10 ಮೂವಿ ಮಾಡಿದಂಗೆ ನೋಡಿ. ಅಲ್ಲ 10 ಮೂವಿ ಮಾಡಿ ಅಲ್ಲ, ಪ್ರೊಡಕ್ಷನ್ ಸರ್ ನಾನು ಹೇಳಿದ್ದು, ಸೆಲ್ಫ್ ಪ್ರೊಡಕ್ಷನ್ ಹೇಳಿದ್ದು. ನೀವು ಎಂತೆಂತ ಗರಡಿಯಲ್ಲಿ ಬಂದಿದ್ದೀರಾ ಅಂತ ಎಲ್ಲರಿಗೂ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು. ನೀವು ಇದ್ದಿರೋ ಗರಡಿಯಲ್ಲಿ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಉಮಾಕಾಂತ್ ಸಾಹೇಬ್ರ ಜೊತೆ ಇದ್ರಿ, ನಮ್ಮ ರವಿಚಂದ್ರ ಸಾಹೇಬ್ ಜೊತೆ ಇದ್ರಿ, ಆದಿತ್ಯ ಚಿಕ್ಕಣ್ಣ. ನಿಮ್ ಗರಡಿ ನೀವು ಬೆಳೆದಿರೋದು, ನಿಮ್ಮ ಜರ್ನಿ ಇಸ್ ಅ ಗ್ರೇಟ್ ಥಿಂಗ್ ಸರ್. ಓ ಜೋಸೆಮನ್ ಸರ್, ಓ ಮೈ ಗಾಡ್. ನೋಡಿ ಸರ್, ಎಂತೆಂತ ಗರಡಿಯಲ್ಲಿ ಬೆಳೆದು ಬಂದಿದ್ದೀರಾ. ನಿಮ್ ಜರ್ನಿ ನಾವೇನು ಮಾತಾಡಂಗಿಲ್ಲ ಈಶ್ವರ್ ಸಾಹೇಬ್ರೆ. ಚಿಕ್ಕದಾಗೇನು, ನೀವು ಯೂನಿವರ್ಸಿಟಿ ಇದ್ದಾಗಿದ್ದೀರಿ. ಇಲ್ಲ ಇಲ್ಲ ಇದೆ. ಮೇಡಮ್ ಹೆಂಗ್ ಅನ್ಸ್ತು ದೋಸೆ? ಚೆನ್ನಾಗಿದ್ಯಾ? ನಿಜವಾಗ್ಲೂ? ಓ ಗ್ರೇಟ್, ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ತುಪ್ಪ ಎಲ್ಲ ಬೇರೆ ಕಡೆ ತುಪ್ಪ ಜಿನುಕ್ತಿದೆ, ತುಪ್ಪ ಬೇಜಾರಾಗೋಷ್ಟಿದೆ ಅಂತ. ನಮ್ ಕಡೆ ಹಂಗೆ ಹಾಕ್ಬಿಟ್ಟಿದಾರಾ? ಹೌದು, ಜಾಸ್ತಿ ಹಾಕಿದಾರಾ? ಹೌದಾ? ನಮ್ ಕಡೆ ಈ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ. ನಾನ್ ಬಂದು ಕೂತ್ಕೊಂಡ್ರೆ ನಮ್ ಜನರಲ್ ಮ್ಯಾನೇಜರ್ ಬಡ್ಸೋದು, ಪ್ರೀತಿ ಜಾಸ್ತಿ ಮಾಡ್ಬಿಡ್ತಾರೆ. ಹಂಗೆ ಸರ್. ಈಗ ಅವ್ರು ಹೇಳಿದ್ರು, ತಾಯಿನಂದ್ರೆ ಬೈಕೊಂಡು ಕೋಪ ಮಾಡ್ಕೊಂಡು ಒಂಥರ, ನಿಮ್ಮ ಉತ್ತರ ಕನ್ನಡದ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಉಡಾಳ ಕ್ಯಾರೆಕ್ಟರ್. ಅದನ್ನ ನೀವು ಅದಕ್ಕೆ ಆವಿರ್ಭೂತವಾಗಿ ಮಾಡೋದು ನಿಜವಾಗ್ಲೂ ನೀವು ಹಂಗೆ ಆತರ ಅದಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಪ್ರವೇಶ ಎಲ್ಲ ಮಾಡ್ತೀರಿ? ಅದನ್ನ ಸ್ವಲ್ಪ ಹೇಳ್ಕೊಡಿ ನಮ್ಗೆ.
ಡೈರೆಕ್ಟ್ರು ಹೇಳಿದ್ರಲ್ಲ, ನಾನು ಬಂದಾಗ ಅದರದ್ದು ಡಿಸ್ಕಷನ್ ಆದಾಗ ಮಜ್ಜಿಗೆ ಮಂಜಮ್ಮ, ಮಜ್ಜಿಗೆ ಹಂಚ್ತಾರೆ, ಸೇವೆ ಮಾಡ್ತಾರೆ, ನೀರು ಕೊಡ್ತಾರೆ, ಆ ಥರದ್ದೆಲ್ಲ ಮಾತಾಡ್ತಾ ಇದ್ರು. ಆಮೇಲೆ ಕತೆ ಕೇಳಿದಾಗ ನನಗೆ ಪ್ರಾರಂಭದಲ್ಲಿ ಅದು ಅಷ್ಟು ಮಜಾ ಅನಿಸ್ಲಿಲ್ಲ. ಇದೆಲ್ಲ ಏನ್ ಮಾಡ್ತೀರಿ, ಮಜ್ಜಿಗೆ ಕೊಡೋದು, ನೀರು ಕೊಡೋದು, ಇದೆಲ್ಲ ನೀನು ಸಿನಿಮಾ ಹೆಂಗ್ ಮಾಡೋದು ಇದೆಲ್ಲ, ಯಾಕೋ ನನಗೆ ಅದು ಅರ್ಗಿಸ್ಕೊಳಕ ಕಷ್ಟ ಆಗ್ತದೆ. ಆಮೇಲೆ ಮಂಜಮ್ಮ ಜೋಗ್ತಿ, ಇವ ಸಾಕು ಮಗ, ಸೊ ಆ ಥರದ್ದು ಎಲ್ಲ ವಿಷಯ ಬಂತು. ಆಮೇಲೆ ನನಗೆ ಅದು ಯಾಕೋ ಬ್ಯಾಡ್ರಿ ಡೈರೆಕ್ಟರ್ ಅಂತಾನೆ ಹೇಳಿದೆ ನಾನು. ಆಕ್ಚುಲಿ ಡೈರೆಕ್ಟರ್ ಅವ್ರು ಆಕ್ಚುಲಿ ಅದೆಲ್ಲ ಡಿಸ್ಕಸ್, ಅಮ್ಮನ ಜೊತೆ ಡಿಸ್ಕಸ್ ಮಾಡಿ ಬಂದಿದ್ರು. ಇವರೆಲ್ಲ ಒಪ್ಕೊಂಡಿದ್ದಾರೆ. ಅವರು ಮಾವ ಅವರು ಪ್ರೊಡ್ಯೂಸರು, ಡೈರೆಕ್ಟರ್ದು, ಮೇಡಮ್ ನಮ್ಮ ಕೋ ಪ್ರೊಡ್ಯೂಸರು. ಅವರು ಮೊನ್ನೆ ಮೇಡಮ್ ಅವರು, ಅವ್ರ ಮನಿ ಮೇಡಮ್ ದೀಪಾ ಅವರು ಪ್ರೊಡ್ಯೂಸರು, ಮತ್ತೆ ಅವರೆಲ್ಲ ಡಿಸ್ಕಸ್ ಮಾಡಿ ಬಂದಿದ್ದಾರೆ. ಬಟ್ ನನಗೆ ಅದು ಅಷ್ಟು, ನನಗೆ ವೈಯಕ್ತಿಕ ನನ್ನ ಅಭಿಪ್ರಾಯದಲ್ಲಿ ಅದು ಇಷ್ಟ ಅನಿಸ್ಲಿಲ್ಲ. ಹೇಳಿದೆ ಇಲ್ರಿ ಬೇಡ, ನೋಡೋಣ ಡೈರೆಕ್ಟರ್ ನೋಡೋಣ ಅಂತ ಹೇಳಿದೆ. ಆಮೇಲೆ ಒಂದು 11ನೇ ದಿನಕ್ಕೆ ಬಂದ್ರು ಅವ್ರು. ಮತ್ತೆ ಮೋಸ್ಟ್ಲಿ 11ನೇ ದಿನ ಅಲ್ವಾ ಡೈರೆಕ್ಟರ್? 11 ಆಕ್ಚುಲಿ. ಇಲ್ಲ ಬರ್ತೀನಿ ನಾನು ಭೇಟಿ. ಸಾಯಂಕಾಲ ನಾನು ಆಫೀಸ್ ಮುಗಿಸ್ಕೊಂಡು ಬಂದಾಗ, ಸಂಡೇ ಅನ್ಸುತ್ತೆ, ಬಂದು ಹೇಳಿದ್ರು ಅದನ್ನ. ಆಮೇಲೆ ನನಗೆ ಅನಿಸ್ತು, ಏನೋ ಇದೆ ಇದರಲ್ಲಿ, ಯೋಚನೆ ಮಾಡಬಹುದು, ನೋಡೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಎಲ್ಲಿ ಮಾಡ್ಬೇಕಿದು ಅಂದಾಗ ಅದು ಸಹಜವಾಗಿ ಧಗೆ, ಬಿಸಿಲು, ಉರಿ ಇವೆಲ್ಲ ಬೇಕು ಅಂದಾಗ ಇದು ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಆಪ್ಟ್ ಆಗಿರ್ತದೆ. ಅದೇ ಲೊಕೇಶನ್ ಬೇಕು. ಮಾಡೋದಿದ್ರೆ ಆಯ್ತು, ಪ್ಲಾನ್ ಮಾಡಿ ನಾನು ನನ್ನ ಡ್ಯೂಟಿ ನೋಡ್ಕೊಂಡು ಒಂದು 10 ದಿನ ಹಬ್ಬದ ಹಿಂದೆ ಮುಂದೆ ನೋಡ್ಕೊಂಡು ನಾನು ರಜೆ ಹಾಕೊಂಡು ಒಂದು 10 ದಿನ ಡೇಟ್ ಕೊಟ್ಟಿರ್ತೀನಿ ಅಂತೆಲ್ಲ ಅಂದ್ಕೊಂಡು ಯೋಚನೆ ಮಾಡಿ. ಸೊ ಮಾಡಿದ್ರೆ ನಾವು ಬಿಜಾಪುರ ನಿಮ್ಗೆ ಗೊತ್ತಿದೆ, ಬೇಸಿಗೆನಲ್ಲಿ 48, 49, 50, 52 ತನಕ ಹೋಗುತ್ತೆ. ಬೀದರ್, ಗುಲ್ಬರ್ಗ, ಬಿಜಾಪುರ, ಹೆಚ್ಚು ಕಮ್ಮಿ 48 ಡಿಗ್ರಿ ಸೆಲ್ಸಿಯಸ್ ಇರುವಂತಹದ್ದು ನಮ್ಮ ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಹೋರ್ತಿ ಅನ್ನತಕ್ಕಂಥ ಒಂದು ಗುಡ್ಡ. ಅದು ಆ ಗುಡ್ಡ ಹೆಂಗಿದೆ ಅಂತಂದ್ರೆ ನಿಮಗೆ ಯಾವ ಗಿಡ ಮರಗಳು ಸಿಗೋದಿಲ್ಲ, ಹಕ್ಕಿ ಪಕ್ಷಿಗಳು ಸಿಗೋದಿಲ್ಲ, ಕುಡ್ಲಿಕ್ಕೆ ಒಂದನಿ ನೀರ್ ಸಿಗೋದಿಲ್ಲ. ಮತ್ತಾತಲ್ಲ ಸರ್ 48 ಡಿಗ್ರಿ ಅಂದ್ರೆ ಏನಾಯ್ತು? ಜಾಲಿ ಗಿಡ ಬಂದು ಎಲ್ಲಿ ಬೇಕಲ್ಲಿ ಬೆಳೆಯುತ್ತೆ. ಜಾಲಿ ಮಾಮೂಲಿ, ಅದು ಇಲ್ಲ ಅಲ್ಲಿ, ಅದು ಇಲ್ಲ ಅಲ್ಲಿ. ಇದರಲ್ಲಿ ಆ ಜಾಲಿ ಗಿಡಗಳು ಕೂಡ ಇಲ್ಲ, ಆ ತರದ ಪರಿಸ್ಥಿತಿ ಅದು ನೋಡಿ. ಮತ್ತೆ ಸೊ ಆ ಲೊಕೇಶನ್ ನಮ್ಮ ಕ್ಯಾಮರಾಮನ್ ಆನಂದ್ ಅವರು ಮತ್ತೆ ನಮ್ಮ ಡೈರೆಕ್ಟರ್ ಒಂದು ರೌಂಡ್ ಆಯ್ತು, ನೋಡೋಣ ನಡ್ರಿ ಅಂತೇಳಿ ಒಂದು ಲೊಕೇಶನ್ ಹಂಟಿಂಗ್ ಶುರು ಆಯ್ತು. ಹೋಗಿ ನೋಡಿ ಬಂದ್ವಿ, ಪ್ಲಾನ್ ಮಾಡಿದೀವಿ. ಪ್ಲಾನ್ ಮಾಡಿ ಇನ್ನೇನು ನಮ್ಗೆ ಬಿಸಿಲು ಹೋಗ್ತದೆ, ನಮಗೆ ಬೇಕಾಗಿದ್ದು ಬಿಸಿಲು ಮತ್ತು ಆ ಬೈಲು. ಅದು ಹೋಗೋದ್ರೊಳಗೆ ಶೂಟಿಂಗ್ ಆಗ್ಬೇಕು. ಅತ್ಯಂತ ಒತ್ತಡದಲ್ಲಿ, ಅತ್ಯಂತ ಟೈಟ್ ಶೆಡ್ಯೂಲ್. ಆ ಟೈಟ್ ಶೆಡ್ಯೂಲ್ ಪ್ಲಾನ್ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಹೋದ್ರೆ ನಮಗೆ ಬಹಳ ಹೆಚ್ಚು ಕಮ್ಮಿ ಒಂದು 10-12 ದಿವಸ ನಾವಾಗಿರ್ಲಿಲ್ಲ ಅಲ್ಲಿ. ಅಂದ್ರೆ ಆ ಪಾತ್ರ, ನೀವು ಅಂದ್ರಲ್ಲ ಪಾತ್ರ ಪರಕಾಯ ಪ್ರವೇಶ, ಒಂದ್ ಅರ್ಥದಲ್ಲಿ ನಾನೇನು ನಟನೆ ಮಾಡಿಲ್ಲ. ಅದು ನೋಡಿದವ್ರು, ಅದನ್ನೇ ಅವ್ರು ಡೈರೆಕ್ಟರ್ ಹೇಳಿದ್ರು. ಅವರು ಒಬ್ರು ಮೊನ್ನೆ ನಮ್ಮ 17ನೇ ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ನಮ್ಮ ಸಿನಿಮಾ ಭಾರತೀಯ ವಿಭಾಗದಲ್ಲಿ, ಆ ವಿಭಾಗದಲ್ಲಿ ಮತ್ತೆ ಮಹಿಳಾ ಪ್ರಧಾನವಾಗಿರೋ ವಿಷಯ ಇರೋದು. ಅಲ್ಲಿ ನೋಡಿದಾಗ ನೋಡಿ, ಆ ಶೋ ಆದ್ಮೇಲೆ ಅದು ಜನ ಇರೋ ಸೀಟ್ ಕೆಪಾಸಿಟಿ ಮೀರಿ 1 to 2 ಜನ ಬಂತು. ಅವರಿಗೆ ಮೋಸ್ಟ್ಲಿ ಲುಲ್ಲು ಮಾಲ್ ಅಥವಾ ಈ ಮಾಲ್ಗಳ ಸಂಸ್ಕೃತಿಯಲ್ಲಿ ಎಲ್ಲೂ ಹಿಂಗ ಎಕ್ಸ್ಟ್ರಾ ಚೇರ್ ಹಾಕಿ ಅಥವಾ ನೆಲದ ಮೇಲೆ ಕೂತು ತೋರಿಸೋ ಅಭ್ಯಾಸ ಇಲ್ಲ ಅಲ್ಲಿ. ಬಟ್ ಅಲ್ಲಿ ಜನಗಳು ಎಕ್ಸ್ಟ್ರಾ ಚೇರ್ಗಳು ಹಾಕೊಂಡು ನೆಲದ ಮೇಲೆ ಕೂತ್ಕೊಂಡು ಸಿನಿಮಾ ನೋಡಿದ್ರು. ನನಗೆ ಸಿನಿಮಾ ನೋಡಿದ್ರು, ನೋಡಿ ಆದ್ಮೇಲೆ ಟೈಟಲ್ ಓಡ್ತಾ ಇತ್ತು, ಜನ ಹೋಗ್ಬೇಕಲ್ಲ. ಅದು ನಮ್ಮ ಶೋ ಇರೋದು ಯಾವಾಗ ಹೇಳಿ, 7:30 ರಾತ್ರಿ 10 ಗಂಟೆ ಶೋ. ನಮ್ದು 10 ಗಂಟೆ ಆಗಿದೆ, ಇನ್ನೂ ಜನ ಹೋಗ್ತಾ ಇಲ್ಲ. ನಾನೇ ಎದ್ಬಿಟ್ಟೆ, ಯಾಕೆ ಜನ ಓಡ್ತಾ ಇಲ್ಲ? ನಾನು ಸುಮ್ಮನೆ ಎದುರುಗಡೆ ಆ ಕಡೆ ನಿಂತೆ, ಹಿಂದಗಡೆ ಡೋರ್ ಅಂತ ಎಲ್ಲರೂ ಹೋಗ್ಬೇಕು. ಬಟ್ ಹಿಂದಗಡೆ ಡೋರ್ ಹೋಗ್ತಾರೆ ಅಂತ ನಾನು ಹೋಗಿ ನಿಂತ್ರೆ, ಅಲ್ಲ ಒಬ್ಬಕ್ಕೆ ತಾಯಿ ಬಂದು ಅವ್ರು ಹೇಳಿದ್ರು, ನಾನು ಬ್ರಾಹ್ಮಣ, ಆದ್ರೂ ನಾನು ನಿಮ್ಮ ಕಾಲ್ ಹಿಡಿದು ನಮಸ್ಕಾರ ಮಾಡ್ತೀನಿ. ನನ್ನ ಕಾಲ್ ಹಿಡಿದು ಅಳಕ್ ಶುರು ಮಾಡ್ಬಿಟ್ರು. ನಾನು ಆಲ್ರೆಡಿ ನಾನು ಭಾವುಕನಾಗಿದ್ದೆ, ಯಾಕಂದ್ರೆ ಹಂಗೆ ಇದೆ ನೀವು. ಅದು ಏನಾಗಿದೆ, ಆ ಪಾತ್ರ ಹೆಂಗಿದೆ ಅಂದ್ರೆ ಹುಡುಕ. ಆಮೇಲೆ ನೀವು ಹೇಳ್ದಂಗೆ ಉತ್ತರ ಕನ್ನಡ ಭಾಷೆಯಲ್ಲಿ ಹೇಳಿದ್ರೆ ಉಡಾಳ ಇವನು. ಆಮೇಲೆ ದುಡ್ಡು ಬರ್ತದೆ, ದುಡ್ಡು ಬಂದ ತಕ್ಷಣ ಇದು ಆಡಕ್ ಶುರು ಮಾಡ್ತಾನೆ. ಏನ್ ಹೇಳಿ, ಇಸ್ಪೀಟ್ ಆಡೋದು, ಗ್ಯಾಂಗ್ ಕಟ್ಕೊಂಡು ತಿರುಗಾಡೋದು, ಇದೆಲ್ಲ ಆಗುತ್ತೆ. ಅದಾದ್ಮೇಲೆ ಅಮ್ಮ ಸತ್ತು ಹೋಗ್ತಾಳೆ. ಅಮ್ಮ ಇಂಟರ್ವಲ್ಗೆ ಸತ್ತು ಹೋಗ್ತಾಳೆ. ಅಮ್ಮ ಸತ್ತು ಹೋದ್ಮೇಲೆ ಇವನಿಗೆ ಏನಾಗುತ್ತೆ, ಒಂದಷ್ಟು ಇವಳು ದುಡ್ಡು ಬರ್ತದೆ.
ಒಂದು ಸಡನ್ ಆಗಿ ಒಂದು ಮೊಬೈಲ್ ಮೆಸೇಜ್ ಬಂದು message. 3 ಲಕ್ಷ ರೂಪಾಯಿ ದುಡ್ಡು ಬರ್ತದೆ. ಆ ದುಡ್ಡು ತಗೊಂಡು ಆಡೋದು ಕುಡಿಯೋದು ಎಲ್ಲಾ ಮಾಡ್ತಾನೆ. ಕುಡಿದು ಆದ್ಮೇಲೆ ತಪ್ಪಿಸ್ಕೊಂಡು ತಿರುಗಾಡ್ಕೊಂಡು ಬಟ್ಟೆ ಬಿಚ್ಚಾಗಿ ಆತ್ಮಹತ್ಯೆಗೆ ಹೋಗ್ತಾನೆ. ಆತ್ಮಹತ್ಯೆಗೆ ಹೋಗೋದಾಗ ತಾಯಿ ಸೆರಗಲ್ಲಿ ಒಂದು ದುಡ್ಡು ಸಿಗ್ತದೆ. ಆ ಅವನು ಮನವರಿಕೆ ಇದೆಯಲ್ಲ, ಮನವರಿಕೆ ಏನಾಗೋದು ಅಂದ್ರೆ ನಾನು ತಾಯಿ ಸೇವೆ ಮಾಡ್ಬೇಕು ಅನ್ನೋ ಮನವರಿಕೆ ಆಗಿ ಅಂದ್ರೆ ಇಲ್ಲಿ ನೋಡಿ ಪಾತ್ರಗಳು ಏನು ಅಂದ್ರೆ ಬರೀ ನೀರ ಮಜ್ಜಿಗೆ ಸೇವೆ ಅನ್ನೋದು ಅಷ್ಟೇ ಮುಖ್ಯ ಇಲ್ಲ ಇಲ್ಲಿ. ಹೌದೌದು. ಈ ಮಂಜಮ್ಮ ಅನ್ನುವ ನೀರ ಮಜ್ಜಿಗೆ ಸೇವೆಯನ್ನು ಮೀರಿದಂತ ಪಾತ್ರಗಳೇನಿದೆ. ಮಂಜಮ್ಮ ಅನ್ನೋದು ಒಂದು ಪಾತ್ರ, ಇವನು ಚಂದಪ್ಪ, ನೀವು ಕುಡುಕ್ ಚಂದಪ್ಪ ಇದೊಂದು ಪಾತ್ರ. ಇನ್ನೊಂದು ಇವನು ಒಬ್ಬ ವಿಧವೆಯನ್ನು ಲವ್ ಮಾಡ್ತಿರ್ತಾನೆ. ಅವ್ರಿಗೊಬ್ಬ ಮಗಳು ಇರ್ತಾಳೆ, ಮಗಳ ಮೂಲಕ ಆ ಅಮ್ಮ ಮಾತಾಡ್ತಾರೆ, ಅವಳು ಮಾತಾಡೋದಿಲ್ಲ, ಅವ್ರ ಮಗಳು ಮಾತಾಡ್ತಾಳೆ. ಇಲ್ಲ. ಸೊ ಇವ್ ನೋಡಿ, ಕರುಳು ಬಳ್ಳಿಯ ಸಂಬಂಧ ಇಲ್ಲದೆ ಇರುವ ಈ 3 ಪಾತ್ರಗಳು ಒಬ್ಬರಿಗೆ ಮೇಲೆ ಒಬ್ರು ಪರಿಣಾಮ ಬೀರ್ತದೆ. ಈ ತಾಯಿ ಇದ್ದಾಳಲ್ಲ ಮಂಜಮ್ಮ, ಅವಳು ಮಾಡುವ ಸೇವೆ ಇದೆಯಲ್ಲ ಸಮಾಜಕ್ಕೆ, ಒಂದು ಏನಂತ ನಿಷ್ಕಾಮ ಕರ್ಮ. ಕೃಷ್ಣನ ಮಾತಿನಲ್ಲಿ ಹೇಳೋದಾದ್ರೆ ನಿಷ್ಕಾಮ ಕರ್ಮ. ಅವಳಿಗೆ ಯಾವ ಆಸೆ ಆಕಾಂಕ್ಷೆಗಳಿಲ್ಲ. ತಾನು ಸೇವೆ ಮಾಡ್ಬೇಕು, ನೀರ್ ಕೊಡ್ಬೇಕು, ಮಜ್ಜಿಗೆ ಕೊಡ್ಬೇಕು ಅನ್ನೋದು ಬಿಟ್ರೆ, ಜನಗಳ ಸೇವೆ ಮಾಡ್ಬೇಕು ಅನ್ನೋದು ಬಿಟ್ರೆ ಬೇರೆ ಏನು ಇರೋದಿಲ್ಲ. ಅದು ಯಾಕೆ ಸೇವೆ ಮಾಡ್ತಾಳೆ ಅಂದ್ರೆ, ಅವಳು ತಾಯಿ ಅದೇ ಬೆಟ್ಟದಲ್ಲಿ ಹೋಗ್ಬೇಕಾದ್ರೆ, ಮನೆಗೆ ಹೋಗ್ಬೇಕಾದ್ರೆ ಬಿಸಿಲು ನೀರ ಬಾಯಾರಿಕೆ ಆಗಿ ಸತ್ತು ಹೋಗಿರ್ತಾಳೆ ನೀರಲ್ಲಿ. ಅದು ಆ ತಾಯಿಗೆ ಬಹಳ ಮನ ಮುಟ್ಟಿರ್ತದೆ. ಅದನ್ನು ತಪ್ಪಿಸಲಿಕ್ಕೆ ಈ ನನ್ನ ತಾಯಿ ಈ ತರ ನೀರಿಲ್ಲದೆ ಸತ್ತಳಲ್ಲ, ಈ ಜಗತ್ತಲ್ಲಿ ಯಾರೋ ಭೂಮಿ ಮೇಲೆ ಆ ನೀರಿಲ್ಲ ಅಂತ ಸಾಯಬಾರದು ಅನ್ನೋದು ಅವಳ ಕಾನ್ಸೆಪ್ಟ್. ಆ ತಲೆಯಲ್ಲಿ ಹೋಗಿ ಕೂತ್ಬಿಟ್ಟಿದೆ. ಆ ಕಾರಣಕ್ಕಾಗಿ ಅಮ್ಮ ನೀರ ಮಜ್ಜಿಗೆ ಕೊಡ್ತಾಳೆ. ಇವನು ನೋಡಿದ್ರೆ ಕುಡುಕ ಸುಳಿ ಮಗ ಇವನು ಚಂದಪ್ಪ. ಇವನು ನೋಡಿದ್ರೆ ನಾವು ಬರೀ ನೀರ ಮಜ್ಜಿಗೆ ಅನ್ಕೊಂಡು ನಾವು ಮಂದಿ ಸೇವೆ ಮಾಡ್ತಿ, ಅಮಲಿ ಮಾಡ್ತಿ. ಇಲ್ಲಿ ನಾವು ನಮಗ್ ಕುಂಡಿ ತೊಳಕೆ, ನಮಗ ಗತಿ ಇಲ್ಲ, ನಮಗೊಂದು ರೊಟ್ಟಿ ಕೊಡೋರು ಯಾರೋ ಗತಿ ಇಲ್ಲ ಅಂತ ಇವನು ಮಾತಾಡ್ತಾರೆ. ನಾವಂತ ನೀವು ಮಾತಾಡೋ ಕುಡುಕ ಗಟ್ಟೆ ಕುಡುಕ. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅದು ಅವೆಲ್ಲ ಮಾಮೂಲಿ. ಅದು ಮಾತಾಡಂಗಿಲ್ಲ, ಅದೊಂದು ಭಾಷೆ ಸೊಗಡು. ಮೊನ್ನೆ ಫೋನ್ ಮಾಡಿದ್ರೆ ಅಮ್ಮ ನಮಸ್ಕಾರ ಅಂತೀವಿ, ಫೋನ್ ನೋಡೋರು ಯಾರಪ್ಪ ನೀನು ಅಂತ. ನಾವು ನನಗೆ ಯಾರತ್ತಿ ನಿಮ್ಮ ಕೊಡ್ಲಿ ಮಸ್ತಿಟ್ಟು ತಗೊಂಡ್ಬರ್ತೀನಿ ನೋಡಿ, ಪರಶುರಾಮರು ಕೊಡ್ಲಿ ನನಗೆ ನೀನ್ ಯಾವಾಗಲೂ ಮಾಡಲು ನಿನ್ ಅವನೇ ಅನ್ನು ನೀ ಅಂದ್ರೆ ನನಗೆ ಗೊತ್ತಾಗುತ್ತೆ. ಅಷ್ಟು ಪಾತ್ರ ಶೂಟಿಂಗ್ ಮುಗಿದ್ಮೇಲೆ ಫಿಲ್ಮ್ ಬಂದ್ರು ಆ ಪಾತ್ರಗಳ ಸಂಬಂಧ ಅಂದ್ರೆ ನೋಡಿ, ಶೂಟಿಂಗ್ ಮಾಡಿ ಆದ್ಮೇಲೆ ಸಾಕಷ್ಟು ತೊಂದರೆ ಅನುಭವಿಸಿದೆ, ಅದೆಲ್ಲ ಇದೆ. ನೀವು ಅಲ್ಲೇನೆ ಕೂತ್ಕೊಂಡು ಆ ಬಿಸಿಲಲ್ಲಿ ಅವನವನ್ ಯಾರ್ರೀ ಡೈರೆಕ್ಟರ್ ಇದು ಕುಂಡಿ ಸುಡ್ತಿದ್ದೆ, ಮೇಲೆ ತಲೆ ಸುಡ್ತಿದ್ದೆ, ಏನ್ರೀ ಇದು ಮೆಂಡ ಬಿಸಿ ಕೆಳಗ್ ಬಿಸಿ ಅಂತ. ಅಯ್ಯೋ, ಆ ತರದ ಬಹಳ ಘಟನೆಗಳಾಗಿದ್ದಾವೆ. ಆತರ ಒಂದು ವಾರ ನಾವು ಮುಖಾನೇ ತೋರಿಸಿಲ್ಲ ನಾನು. ಮೇಲೆ ಒಂದು ವಾರ ಹೊರಗೆ ಕಂಡ್ಲೇ ಇಲ್ಲ ನಾವು. ಅಷ್ಟು ಟ್ಯಾನ್ ಆಗಿತ್ತು, ಅದೆಲ್ಲ ಆಗಿತ್ತು. ಆಮೇಲೆ ಹೋಗಿ ಹೇಳಿದ್ರಲ್ಲ ನೀವು ಸಂಬಂಧ ಅಂದ್ರಲ್ಲ, ನಾವು 2 ವಾರ ಜೊತೆ ಇದ್ದಾಗ, 1 ವಾರ ಇವ್ರ ಜೊತೆ, ನಾವು ಇನ್ನೊಂದು ವಾರ ನಾವು ಇದ್ವಿ. ಕೊನೆಗೆ ಹೋಗುವಾಗ ಈ ಅಮ್ಮ ಅಳ್ಬೇಕಾ, ಅಮ್ಮ ನಿಜವಾಗಿನೇ ಅಮ್ಮನೇ ಆಗ್ಬಿಟ್ಟ ಅಮ್ಮ. ಅವ್ರಿಗೆ ಕಣ್ಣು ತುದಿಲಿ ಒಂದು ನೀರು ಪಂಚರ್ ಇಟ್ಕೊಂಡಿರ್ತಾರೆ, ರಪ್ಪದ ತಕ್ಷಣ ನಿಲ್ಸ್ಬಿಡ್ತಾರೆ ಅವ್ರು. ಇಲ್ಲ ಅದು ಇನ್ನೊಂದು ಮುಗಿಸ್ಬಿಡ್ತೀನಿ. ಇವರು ನಾವು ಹೋಗ್ಬೇಕಾದ್ರೆ ನಾನು ಹೋಗಿ ಬರ್ತೀನಿ ಹಂಗೆ ಅನ್ಕೊಂಡು, ಅಮ್ಮ ಅಲ್ಲೋ ನೀನ್ ಯಾವ ಜನ್ಮದಲ್ಲಿ ನನ್ನ ಮಗ ಆಗಿ ಹುಟ್ಟಿದ್ದೆವು, ಅವನು ಈ ಜನ್ಮದಾಗ ನೀ ಇಲ್ಲಿ ಬಂದು ನನಗೆ ಅವನ ಇಡೀ ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಎಲ್ಲಾ ಜನ್ಮದು ಇಲ್ಲೇ ಬೈದು ಅಂತ ಹೇಳಿ ಕಣ್ಣಲ್ಲ. ಅವರು ಅವ್ರ ಅಮ್ಮನ ಅಷ್ಟೊಂದು ನೆನ್ಸ್ಕೊಂಡಿಲ್ಲ. ಹತ್ತು ಕರೆದು ನಾವೆಲ್ಲ ನೋಡಿ ಕೊನೆಗೆ 10 ಕರೆದು ತಪ್ಪಿಕೊಂಡು ಬಿಡ್ಕೊಡು ಅಂತ ಸಂದರ್ಭ ಬಂತು. ನೀವು ಹೇಳ್ಬೇಕಾದ್ರೆ ನನ್ಗೊಂದು ಇದು ಬಂತು, ಒಂದು ಪ್ರಸಂಗ. ನಾವೆಲ್ಲ ಕಾಲೇಜಲ್ಲಿ ಓದ್ಬೇಕಾರೆ ಎಕ್ಸಾಮ್ ಬರಿತಾ ಇದ್ವಿ. ನಮ್ ಉತ್ತರ ಕರ್ನಾಟಕ ಕಡೆ ಹುಡುಗ ಗಣೇಶ್ ಅಂತ. ಬರಿತಾ ಇದ್ವಿ. ನಮ್ದು ಸೈಲೆಂಟ್ ಆಗಿರುತ್ತಲ್ಲ ಕ್ಲಾಸ್ ಅಲ್ಲಿ. ಇದಕ್ಕಿದ್ದಂಗೆ ಅವನು ಸೊಳ್ಳೆ ಬಂದ್ ಕಚ್ಚಿದ್ಯೋ ಅಥವಾ ಏನೋ ಹಿಂಸೆ ಕೊಡ್ತಿದ್ಯೋ ಅವಾಗ ಅಲ್ಲೆಲ್ಲ ಕಾಲೇಜಲ್ಲಿ. ಏನೋ ಅವ್ನು ಸೊಳ್ಳೆ ಅಂದ. ಅವ್ರ ಅಮ್ಮ ನೀನ್ ಯಾಕಪ್ಪ ಹುಡುಕ್ತಿಯ ಅಂದ್ರೆ ನಾನು ಮೆಲ್ಲಿಗೆ. ಎಲ್ರು ಬಿದ್ದು ಆಗ್ತಿದ್ದಾರೆ. ಹಂಗಾಯ್ತು ಕಾಮನ್. ಅಮ್ಮನ ಬಗ್ಗೆ ಸರ್ ಅಂದ್ರೆ ನಾವೆಲ್ಲ ಇನ್ನೂ ಹುಡುಗರು ಏನೋ ವಯಸ್ಸಿದೆ, ಬಿಸಿಲು. ಅಮ್ಮಗೆ ಆಕ್ಚುಲಿ 69 ಅಲ್ಲ, 67. ಬಟ್ ಹಂಗ ಕಾಣಿಸಲ್ಲ ಕಣಮ್ಮ, ನಿಮ್ಗೆ ಕಾಂಪ್ಲಿಮೆಂಟ್ಸ್ ಇದು ನಮ್ ಕಡೆಯಿಂದ ನಿಮ್ಗೆ ಕಾಂಪ್ಲಿಮೆಂಟ್ಸ್. ಅಮ್ಮಗೆ 69 ಈಗ. ಅವರು ಎಲ್ಲೂ ನಮಗಿಂತ ಯಾವ್ದು ಸುಸ್ತಾಯ್ತು ಇಲ್ಲ, ತಡಿ ವೇಟು ಒಂದ್ ಸ್ವಲ್ಪ ಟೈಮ್ ಬೇಕು ಏನಿಲ್ಲ ಸರ್. ನಮ್ದೇನಂದ್ರೆ ಆಕ್ಷನ್ ಕಟ್ಟೆ ಕೂತಲ್ಲೇ ಕೂಡ ಇಡೀ ಸಿನಿಮಾ ಪೂರ್ತಿ ಬಿಸಿಲಲ್ಲಿ ಮಧ್ಯೆ ಅದನ್ನ ಗಡಿಗೆಗಳ ಎತ್ತಿಗೆಟ್ಟು ತಿರುಗಿರ್ತಕ್ಕಂಥ ಅಮ್ಮ. ವೆರಿ ಗುಡ್. ನಮ್ಗೆ ಹೆಂಗ ಅನಿಸ್ತಂದ್ರೆ ನಾವೇ ಅವ್ರ ಮುಂದೆ ವಯಸ್ಸಾದವರನ್ನ ತರ ನಿಜವಾಗ ಅಷ್ಟೇ ಆಕ್ಟಿವ್ ಆಗಿ. ಅದು ಗ್ರೇಟ್. ಅವ್ರ ವಯಸ್ಸಿಗೆ ಇಟ್ಕೊಂಡು ನೋಡೋದಾದ್ರೆ ಒಂದು ಜೋಕ್ತಿ ಅವ್ರ ಏನೋ ಒಂದು ನೃತ್ಯ ಇದೆಯಲ್ಲ,
ಏನ್ ಹೇಳಿದಾರೆ, ನೆಲ್ಲಮ್ಮನ ನೃತ್ಯ ಅಲ್ಲಮ್ಮ, ಕೊಡ ಜೋಗತಿ ನೃತ್ಯ. ಅದೇ ಜೋಗತಿ. ಮಾಡಿದಾರೆ 1 ನಿಮಿಷ ಕಂಟಿನ್ಯೂ ಆಗಿ. ಹೆಂಗಿದೆ ಅಂದ್ರೆ ನಿಜವಾಗ್ಲೂ ತುಂಬಾ ಒಂದು 18 ವರ್ಷದ ಹುಡುಗಿ ಮಾಡಿದ ತರ ಡ್ಯಾನ್ಸ್ ಮಾಡಿದ್ರು. ಹೌದಾ? ಹೌದು, ಬಹಳ ದಿನದ ಮೇಲೆ. ಅಮ್ಮ ಜಾಗ ಇಲ್ಲ, ಇಲ್ಲಾಂದ್ರೆ ಡ್ಯಾನ್ಸ್ ಮಾಡ್ಸಕ್ಕೆ ಹೇಳ್ಬಿಡ್ತಿದ್ದೆ. ಅಲ್ಲ ಬಹಳ ದಿನಗಳ ಮೇಲೆ ಅವರು 25 ವರ್ಷ ಆದ್ಮೇಲೆ ಮಾಡಿದ್ದಾರೆ. ವೃತ್ತಿಯಲ್ಲಿ ದೇವತೆಯನ್ನ ಎಲ್ಲವನ್ನ ನೃತ್ಯ ಮಾಡೋದು ಅದು ವೃತ್ತಿ. ಅವರು ಅದು ಜಾತ್ರೆಗಳಲ್ಲಿ ಹೋಗೋದು. ಅದು ಬಿಟ್ಟು 25 ವರ್ಷಗಳ ನಂತರ ನಮ್ಮ ಸಿನಿಮಾದಲ್ಲಿನೇ ಅವರು ಏಕಾಂಗಿಯಾಗಿ ಸೋಲೋ ಆಗಿ ಕ್ಲೈಮ್ಯಾಕ್ಸ್ ಹಂತದಲ್ಲಿ ತಲೆ ಮೇಲೆ ಎಲ್ಲಮ್ಮನ ಕೊಡ ಸಿಂಬಿ ಇಟ್ಕೊಂಡು ನೃತ್ಯ ಮಾಡಿದ್ರು. ಅದು ಬಹಳ ವಿಶೇಷ. ಅಲ್ಲ, ನಮ್ಗೆ ಏನಂತ ಖುಷಿ ಅಂದ್ರೆ ಸಾಕ್ಷಾತ್ ಎಲ್ಲಮ್ಮನ ಆಶೀರ್ವಾದ ನೀವು ಈ ನಮ್ ದಾಸೋಹಂ ಒಳಗ್ ಬಂದ್ಮೇಲೆ ಆದಂಗ ಆಯ್ತು. ಇಲ್ಲ, ಖಂಡಿತ ಅದ್ರ ಬಗ್ಗೆ ಆಮೇಲೆ ನೋಡಿ, ಆ ಒಂದು ಅರ್ಧನಾರೀಶ್ವರ ತತ್ವಕ್ಕೆ ನಾವು ಶಿರಸಾಷ್ಟಾಂಗ, ಯಾಕೆಂದ್ರೆ ನಾವು ಕಾಮೇಶ್ವರಿ ಶ್ರೀಮಾತೆ ಶ್ರೀಚಕ್ರದ ಉಪಾಸಕರಾಗಿರೋದ್ರಿಂದ ಕಾಮೇಶ್ವರಿ ಅಂದ್ರೆ ಅರ್ಧನಾರೀಶ್ವರ ತತ್ವ ಯಾರಿಗೆ ಬರುತ್ತೆ, ಅದು ಏಕೆ ಯಾರಲ್ಲಿ ಇರುತ್ತೆ, ಅದು ತುಂಬಾ ವಿಶೇಷರು. ಇವತ್ತಿಂದ ಅಲ್ಲ, ಮೊದಲಿಂದನೂ ಜನಮಾನಸಕ್ಕೆ ಈ ತರ ಇದ್ದಾಗ ಈ ಒಂದು ಟ್ರಾನ್ಸ್ಜೆಂಡರ್ ಅಂತ ನಾವೇನ್ ಕರಿತೀವಿ, ಅಥವಾ ಮೊದಲಿಂದನೂ ಹುಟ್ಟತಾನೆ ಆ ಒಂದು ಭಾವ ಬಂದಾಗ ಅವರನ್ನ ಸ್ಪೆಷಲ್ ಆಗಿ ಅವತ್ತಿಂದನೂ ನೋಡಿದ್ದಾರೆ. ಯಾಕೆಂದ್ರೆ ನಮ್ಮ ಇತಿಹಾಸ, ನಮ್ಮ ಪುರಾಣಗಳು, ನಮ್ಮ ಸ್ಕ್ರಿಪ್ಚರ್ಸ್, ನಮ್ಮ ಆಧ್ಯಾತ್ಮತೆ ಏನ್ ಹೇಳಿದೆ ಅಂದ್ರೆ ನಮ್ಮೊಳಗೂ ಶಕ್ತಿ ಇದೆ, ಶಿವ ಇದ್ದಾನೆ, ಅವರೊಳಗೆ ಶಕ್ತಿ ಜಾಸ್ತಿ ಕಾಣುತ್ತೆ. ಹಾಗಾಗಿ ಅವ್ರ ಆಶೀರ್ವಾದ ನೀವು ಸುಮ್ನೆ ಈ ಪಾಪ ಈ ಅಖಾಡಗಳಿದೆ, ಇವ್ರನ್ನ ಆ ಅಖಾಡಕ್ಕೆ ನೀವು ಬರದೇ ಇರಬಹುದು. ನಾನು ಹೇಳ್ತಿರೋದು ಅದಲ್ಲ. ನಿಮ್ದು ಜೋಗತಮ್ಮ, ನಿಮ್ದು ಮಾತೆ ಆ ಕಡೆ ಇರೋರು ನೀವು. ಬಟ್ ಈ ಕಡೆ ಇರ್ತಕ್ಕಂಥ ಈ ತಮಿಳುನಾಡು ಪದ್ಧತಿಯಲ್ಲಿ ಇರ್ತಕ್ಕಂಥವ್ರು ಅಥವಾ ಕೇರಳ ಪದ್ಧತಿಯಲ್ಲಿ ಇರ್ತಕ್ಕಂಥವ್ರು, ಅವ್ರದ್ದೊಂದು ಅಖಾಡಗಳಿರುತ್ತೆ, ಅವರೇ ಆದಂತ ಒಂದು ಪೂಜೆ ಪುನಸ್ಕಾರಗಳು, ಅವ್ರನ್ನ ನೋಡ್ಕೊಳ್ಳೋತಕ್ಕಂಥ ಒಂದು ತಾಯಿ, ಅವ್ರದ್ದೊಂದು ಪರಂಪರೆ ಇರುತ್ತೆ. ನಮ್ಗೆ ಬಂದ್ಬಿಟ್ಟು ಅವ್ರ ಹತ್ರ ನಾನು ಶ್ರೀವಿದ್ಯಾ ಉಪಾಸಕ ಅಂತ ಗೊತ್ತು, ಈ ಕಡೆ ಸೌಮ್ಯ ಅಂತ ಇದ್ದಾರೆ ಟ್ರಾನ್ಸ್ ಅವ್ರದ್ದೊಂದು ಅಖಾಡ ಇದೆ. ಅವ್ರ ಟೀಮ್ಗೆ ಎಲ್ಲರಿಗೂ ಗೊತ್ತು ಶ್ರೀನಾಥ್ ಸರ್ ಇಲ್ಲಿ ಹೋಟ್ಲು ಮಾಡಿದ್ದಾರೆ ಅಂತ. ಬಂದು ಅವ್ರೇನ್ ಮಾಡ್ತಾರೆ, ಬಂದು ನಮಸ್ಕಾರ ಮಾಡಿ, ನಾ ಶ್ರೀವಿದ್ಯಾ ಉಪಾಸಕ ಅಂದ್ಬಿಟ್ಟು ಕಾಲು ನಮಸ್ಕಾರ ಮಾಡ್ಬಿಟ್ಟು ಅವ್ರು ಆಶೀರ್ವಾದ ಮಾಡಿಸ್ಕೊಂಡು ಹೋಗ್ತಾರೆ. ಅಂದ್ರೆ ಇದು ಆ ಜಾಗ, ಆ ಕ್ಷೇತ್ರ ಹಂಗಿದೆ. ದೇವಿ ಚಕ್ರ ಇರೋದ್ರಿಂದ ನಮ್ಮಲ್ಲಿ ದಾಸೋಹಮಲ್ಲಿ ಶ್ರೀಚಕ್ರ ಇದೆ. ನಮ್ಮ ಲೋಗೋಲಿ ಶ್ರೀಚಕ್ರ ನೀವು ಯಾವ ಕಂಪ್ನಿ ಲೋಗೋಲು ಇಡಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಉಪಾಸನೆ ಬಂದು ಆ ಸಾಧಕನಿಗೆ ಆ ಒಂದು ವಿಶೇಷ ತತ್ವ ಸಿಕ್ಕಿ, ಅದರಲ್ಲೂ ಭಯ ಪಡದಂಗೆ ಸ್ವತಂತ್ರವಾಗಿ ನಾನು ನನ್ನ ತಾಯಿ ಜೊತೆನೋ, ನಾನು ನನ್ನ ಗೆಳತಿ ಜೊತೆ ಹೆಂಗಿರ್ತೀನೋ ಆ ತರ ದೇವಿನ ಅನ್ಕೊಂಡ ಅವ್ರಿಗೆ ಮಾತ್ರ ಆ ಶ್ರೀಚಕ್ರ ಒಲಿಯುತ್ತೆ ಅನ್ನೋದು ಒಂದು ಸಣ್ಣ ಒಂದು ಡೈವರ್ಷನ್ ಫ್ರಮ್ ದಗೆ ಅಂಡ್ ಅಬೌಟ್ ದಾಸೋಹಂ. ಖಂಡಿತ ಸರ್, ಶುಭವಾಗಲಿ ಸರ್. ನೀವು ದಾಸೋಹಂ ಹೋಗ್ಲಿಕ್ಕೆ ಖಂಡಿತವಾಗಿ ಶುಭವಾಗಲಿ. Foodcast with Srinath. Meru atitya sweekariಸಿ